ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಮಾರಿ ಹಬ್ಬದ 2ನೇ ದಿನದ ವ್ಲಾಗ್ನ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ಎಲ್ಲ ಹಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ತುಂಬ ಚೆನ್ನಾಗೇ ಇರುತ್ತೆ ಬಿಕಾಸ್ ನಾನು ಆಲ್ಮೋಸ್ಟ್ ಎಲ್ಲದನ್ನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ಹಳ್ಳಿ ಕಡೆ ಊರ ಹಬ್ಬ ಅಂತ ಯಾರು ಸೆಲೆಬ್ರೇಟ್ ಮಾಡ್ತೀರಾ ನೋಡಿ, ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಹಳ್ಳಿ ಹಬ್ಬ ಅಥವಾ ಊರ ಹಬ್ಬ ಅನ್ನೋದು. ಈ ಮಾರಿ ಹಬ್ಬ ಬಂದ್ಬಿಟ್ಟು ನನಗೆ ಪರ್ಸ್ನಲಿ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಇದೆ. ಏನಕ್ಕೆ ಅಂತಂದರೆ ನಾವು ಇವಾಗ ಎಷ್ಟೇ ಹೇಳ್ಬೋದು ಲೈಕ್ ತುಂಬ ಚೆನ್ನಾಗಾಯಿತು ಹಬ್ಬ, ತುಂಬ ಚೆನ್ನಾಗಾಯಿತು ಹಬ್ಬ ಅಂತೇಳಿ. ಆದರೂ ಟು ಬಿ ಹಾನೆಸ್ಟ್ ಹೇಳಬೇಕು, ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಇರುತ್ತೆ ಅಲ್ವಾ ಈ ಹಬ್ಬ ಹರಿದಿನಗಳ ಬಗ್ಗೆ, ದಟ್ ಎಕ್ಸ್ಪೀರಿಯನ್ಸ್ ವಾಸ್ ಎಕ್ಸಲೆಂಟ್. ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ನನ್ನ ಚೈಲ್ಡ್ಹುಡ್ ಡೇಸ್ನ ನಾನು ತುಂಬ ಚೆರಿಷ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಚೈಲ್ಡ್ಹುಡ್ನ. ಇವಾಗ ನಿಜವಾಗ್ಲೂ ಅನ್ಸುತ್ತೆ ಯಾಕಾದರೂ ದೊಡ್ಡವರಾಗ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ ಅಂತ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಾ. ಐ ಹೋಪ್ ನನ್ನ ಒಂದು ಈ ಫೀಲ್ ಟುವರ್ಡ್ಸ್ ಚೈಲ್ಡ್ಹುಡ್ನೆಸ್ ಅದು ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇವತ್ತು ಹೇಳಿದ್ನಲ್ಲ, ಸೊ ನಾನು ಹೇಳಿದಾಗೆ ಹಬ್ಬದ 2ನೇ ದಿನದ ವ್ಲಾಗನ್ನು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸ್ನಾನ ಪೂಜೆ ಎಲ್ಲ ಆಯಿತು. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಸ್ನಾನ ಪೂಜೆ ನಾನು ಕಂಪಲ್ಸರಿ ಮಾಡಿಕೊಂಡೆ, ಆಮೇಲೆ ಮುಂದಿನ ಏನೇ ಇದ್ರು ಮಾಡುವಂಥದ್ದು. ಸೊ ಹಾಗಾಗಿ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಟಿಫನ್ ಕೂಡ ಮಾಡಿಕೊಂಡೆ. ಇದಾದ್ಮೇಲೆ ಇವಾಗ ಮತ್ತೆ ಕುಕ್ಕಿಂಗ್ ಅಂತ ಮಾಡ್ತಾ ಇದ್ದಾರೆ ನಾನ್ ವೆಜ್. ಬಟ್ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಮತ್ತೆ ನನ್ನ ಸಿಸ್ಟರ್ಸ್ ನಾನ್ ವೆಜ್ ತಿನ್ನೋದಿಲ್ಲ ಇವತ್ತು. ಸೊ ಹಾಗಾಗಿ ವೆಜ್ಜಲ್ಲೇ ಏನಾದರೂ ನಾವು ಮಾಡ್ಕೋತೀವಿ. ಬಟ್ ಮಿಕ್ಕಿದ ಮಕ್ಕಳು ಮತ್ತೆ ದೊಡ್ಡವರು ಮನೇಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ತಿಂತಾರೆ. ಸೊ ಅವರಿಗೆಲ್ಲ ಮತ್ತೆ ನಾನ್ ವೆಜ್ ಪ್ರಿಪರೇಷನ್ ನಡೆಯುತ್ತೆ ಇವತ್ತು. ನೋಡೋಣ, ಇವತ್ತು ಕೂಡ ಶೂಟ್ ಮಾಡಿ ತೋರಿಸ್ತೀನಿ. ಲೈಕ್ ಇವತ್ತು ಏನಂದ್ರೆ ಮಾರಮ್ಮ ಏನಿರುತ್ತಲ್ಲ, ಸೊ ಅಮ್ಮನ ಇವತ್ತು ಕಳಿಸ್ಕೊಡೋ ದಿನ. ಕಳಿಸ್ಕೊಡ್ಲಿಕ್ಕೆ ಎಲ್ಲರೂ ಕೂಡ ಸೇರ್ಕೊಂಡು ಎಷ್ಟು ವಿಜೃಂಭಣೆಯಿಂದ ಕುಣಿದು ಕುಪ್ಪಳಿಸಿ ಕಳಿಸ್ಕೊಡ್ತೀವಿ ಅನ್ನೋದನ್ನ ನಾನು ಇವತ್ತು ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಈ ಒಂದು ದಿನನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ವ್ಲಾಗ್ ಕೂಡ ನಿಮಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಸೊ ಮತ್ತೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂತಂದ್ರೆ ಪ್ಲೀಸ್ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಸ್ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಸೊ ಯಾವ ರೀತಿ ಹೋಗುತ್ತೆ ಇವತ್ತಿನ ದಿನ ಅದನ್ನೆಲ್ಲದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ನಾನು ಎಷ್ಟು ತೋರಿಸ್ಕೊಡ್ಬಹುದು ಅಷ್ಟನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗೇ ಆಗುತ್ತೆ ಖಂಡಿತವಾಗಿಯೂ. ಎಲ್ಲೂ ಸ್ಕಿಪ್ ಮಾಡಬೇಡಿ, ವ್ಲಾಗ್ನ ಎಂಡ್ವರೆಗೂ ನೋಡಿ, ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಇವಾಗ ಬನ್ನಿ, ನೆಕ್ಸ್ಟ್ ಏನೇನಾಗುತ್ತೆ ಅದನ್ನೆಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ನೋಡ್ಕೊಂಡು ಸಖತ್ ಎಂಜಾಯ್ ಮಾಡುವಂತ್ರಿ. ಫ್ರೆಂಡ್ಸ್, ಇದು ನಾವು ಮಾರ್ನಿಂಗ್ ಟಿಫನ್ ಮಾಡ್ತಾ ಇರುವಂತಹ ಏನೋ ಸಿಚುವೇಶನ್ ಆಗಿತ್ತು. ಏನೋ ಒಂಥರ ಎಲ್ಲರೂ ಕುತ್ಕೊಂಡು ಕೂಡಿ ನಾವು ಟಿಫನ್ ಮಾಡ್ತಾ ಇರೋದು ನನಗೆ ಪರ್ಸ್ನಲಿ ತುಂಬ ಖುಷಿ ಫೀಲ್ ಕೊಡ್ತು. ಹಾಗಾಗಿ ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿಕೊಂಡೆ. ಏನಂದರೆ ಫ್ಯಾಮಿಲಿ ಟೈಮ್ ಅನ್ನೋದು ಎಷ್ಟು ವ್ಯಾಲ್ಯೂಯಬಲ್ ಇರುತ್ತೆ ಅಲ್ವಾ. ಎಲ್ಲರೂ ಜೊತೆಲಿ ಕುತ್ಕೊಂಡು ಒಂದು 4 ಮಾತಾಡೋದಾಗಿರ್ಬೋದು, ಅಥವಾ ಈ ಥರ ಕುತ್ಕೊಂಡು ಟಿಫನ್ನು ಊಟ ಮಾಡೋದಾಗಿರ್ಬೋದು. ಇದಂತೂ ನಿಜವಾಗ್ಲೂ ಹೇಳ್ತೀನಿ, ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅನ್ಕೊತೀನಿ. ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಫೀಲ್. ಐ ಥಿಂಕ್ ನೀವು ಕೂಡ ಅಷ್ಟೇ ಫ್ಯಾಮಿಲಿಗೆ ಜಾಸ್ತಿ ಹೊತ್ತು ಕೊಡಿ, ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ನಿಜವಾಗ್ಲೂ ಕುತ್ಕೊಂಡು ಈ ಥರ ಗ್ರೂಪಲ್ಲಿ ನಾವು ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಇರಬೇಕಾದ್ರೆ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ನಾನು ಇದನ್ನು ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನನಗೆ ನನ್ನ ಫೇವ್ರೆಟ್ ಅಡ್ಡ ಆಗಿರ್ಬೋದು ಅಥವಾ ನನ್ನ ಫೇವ್ರೆಟ್ ಪ್ಲೇಸ್ ಆಗಿರ್ಬೋದು, ಅದು ಫ್ಯಾಮಿಲಿನೇ ಆಗಿರುತ್ತೆ. ಸೊ ಫಸ್ಟ್ ಪ್ರಿಯಾರಿಟಿ ಈಸ್ ಆಲ್ವೇಸ್ ಟು ಮೈ ಫ್ಯಾಮಿಲಿ, ಆಮೇಲೆ ಮಿಕ್ಕಿದ್ದು. ಕೆಲವರು ಇದನ್ನು ಫ್ರೆಂಡ್ಸಲ್ಲಿ ಕಂಡ್ಕೋತಾರೆ, ಇನ್ನು ಕೆಲವರು ಬೇರೆ ಬೇರೆ ಕಡೆ ಕಂಡ್ಕೋತಾರೆ. ಇದು ಕೂಡ ಅದನ್ನು ತಪ್ಪು ಅಂತ ಹೇಳೋದಿಲ್ಲ, ಅವರವರ ಪ್ರಿಯಾರಿಟಿ ಬೇಸ್ಡ್ ಆಗಿರುತ್ತೆ. ಆ್ಯಂಡ್ ಅವರವರ ಮನಸ್ಥಿತಿ ಆ್ಯಂಡ್ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಪ್ರಿಯಾರಿಟಿಯನ್ನು ಮಾಡ್ಕೊಂಡಿರ್ತಾರೆ. ಬಟ್ ನನಗೆ ಯಾವಾಗಲೂ ಕೂಡ ನನ್ನ ಪ್ರಿಯಾರಿಟಿ ನನ್ನ ಫ್ಯಾಮಿಲಿ ಆಗಿರುತ್ತೆ. ಆ್ಯಂಡ್ ನಮ್ಮ ಅಕ್ಕಂದರು ಕೂಡ ಅಷ್ಟೇ, ಏನಾದರೂ ವಿಚಾರ ಎತ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು ನಗಿಸ್ಕೊಂಡು ನಕ್ಕೊಂಡು ಈ ರೀತಿ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರೊಟ್ಟಿಗೆ ಕುತ್ಕೊಂಡು ಈ ಥರ ಸನ್ನಿವೇಶ ಕಳೆಯೋದೇ ಒಂದು ಹಬ್ಬದ ವಾತಾವರಣ ಆಗಿರುತ್ತೆ. ಅದರಲ್ಲೂ ಕೂಡ ಮಾರಿ ಹಬ್ಬ ಅಂತಂದರೆ ಐ ಹೋಪ್ ನೀವು ಅರ್ಥ ಮಾಡ್ಕೋತೀರಾ. ಯಾಕೆಂದರೆ ಈ ವಿಡಿಯೋ ನೋಡಿದ್ರೂ ಕೂಡ ನಿಮಗೆ ಅರ್ಥ ಆಗುತ್ತೆ. ನಾನು ತುಂಬ ಸಲ ಹೇಳಿದ್ದೀನಿ ಹಬ್ಬ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು, ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು ಅಂತ. ಯಾಕೆ ಅಷ್ಟು ಸಲ ಹೇಳಿದ್ದೀನಿ ಅಂತಂದರೆ ಸಿಚುವೇಶನ್ ಆ ರೀತಿ ಇತ್ತು, ಆ್ಯಂಡ್ ಸಿಚುವೇಶನ್ ಆ ರೀತಿ ಡಿಮ್ಯಾಂಡ್ ಮಾಡ್ತು ನನ್ನ ಕಡೆಯಿಂದ. ಸೊ ಹಾಗಾಗಿ ನಾನು ತುಂಬ ಸಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗಲೂ ಕೂಡ ಅಷ್ಟೇ, ಅಕ್ಕಂದರು, ಅಮ್ಮ, ದೊಡ್ಡಮ್ಮ, ಮಕ್ಕಳು, ನಮ್ಮ ಸೊಸೆ ಮುದ್ದು, ಅವಳೊಬ್ಬಳು ಇದ್ದುಬಿಟ್ರೆ ಸಾಕು ಫ್ರೆಂಡ್ಸ್. ನಮ್ಮ ಸೊಸೆ ಮುದ್ದು ಒಬ್ಳು ಇದ್ದುಬಿಟ್ರೆ ಗ್ರೂಪಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಳು ಸಖತ್ತು ಇಷ್ಟ ಆಗ್ತಾಳೆ. ಆ್ಯಂಡ್ ಎಲ್ಲರೂ ಕೂಡ ಅವಳಿಗೆ ತಮಾಷೆ ಮಾಡಿಕೊಂಡು ಅವಳು ಕಾಲು ಎಳ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಟ್ಸ್ ಅ ಗ್ರೇಟ್ ಟೈಮ್ ನನಗಂತೂ. ಯಾವುದೇ ಅಂತ ಕಂಡುಹಿಡಿರಿ, ನೋಡೋಣ. ಎಕ್ಸ್ಪ್ರೆಷನ್ಸೇ ಇಲ್ದಿರೋ ದೆವ್ವ ಇದು.
ಏನಾದ್ರು ಮಾತಾಡ್ತಿದ್ಯೋ ನಗಾಡ್ತಿದ್ಯೋ? ಏನೋ ಮಾಡ್ತೀನಿ. ಅದಕ್ಕೆ ಹೇಳಿದ್ದೆ ಎಕ್ಸ್ಪ್ರೆಷನ್ಸ್ ಇಲ್ದಿರೋದೇವ. ಈ ಕೊಳಕೆ ನೋಡಿ, ಈ ಕೊಳಕೆ ನೀನು ಸ್ನಾನ ಮಾಡಿಲ್ಲ ಸ್ನಾನೇ ಮಾಡ್ದಲೆ ಕೂತವಳೆ. ಈಗ ಅವಳು ಸ್ನಾನ ಪೂಜೆ ಎಲ್ಲ ಮುಗಿಸಿದಳು ಫ್ರೆಂಡ್ಸ್. ನಾನಿಂದ ಸುಮ್ಮನೆ ಕೂತಿದ್ದೀನಿ, ತುಂಬ ಬೇಜಾರಾಗಿದೆ. ಜೀವನೋತ್ಸಾಹ ಇಲ್ಲಿ ಬಂತೆ. ಸೊ ಜೀವನೋತ್ಸಾಹ ಬರುವಂಥ ಕೋರ್ಸ್ ಯಾರಿಗಾದ್ರೂ ಗೊತ್ತಿದ್ರೆ ಹಾಕಿ, ಅವಳಿಗೆ ನಾನು ಶೇರ್ ಮಾಡ್ತೀನಿ. ಇದೊಂದು ಎಕ್ಸ್ಪ್ರೆಷನ್ಲೆಸ್. ಇದು ಮುಕ್ಕೋಡ್ದಲ್ಲಿ ಇನ್ನೇನು ಎಕ್ಸ್ಪ್ರೆಷನ್ ಮಾಡ್ತಾನೆ, ಏನು ಕಾಣಲ್ಲ. ಫ್ರೆಂಡ್ಸ್ ಎಲ್ಲರೂ ಮನೇಲಿ ಹೊರಟಿದೀವಿ ಇವಾಗ. ಸೊ ಈಗ ದೇವಿದು ಮೆರವಣಿಗೆ ಅಂಡ್ ಅಮ್ಮ ಹೋಗುತ್ತಲ್ಲ ಇವಾಗ. ಸೊ ಅಮ್ಮನ್ನ ಕಳಿಸ್ಕೊಡೋದಕ್ಕೆ ಹೊರಡ್ತಾ ಇದೀವಿ. ಇನ್ನ ರೆಡಿ ಆಗ್ತಾನೇ ಇದಾರೆ ನಮ್ಮ ಮನೆಯಲ್ಲಿ. ನಾವೇ ಸ್ವಲ್ಪ ಪರವಾಗಿಲ್ಲ, ನಮ್ಮಕ್ಕ ಬೊಟ್ಟಿಟ್ಟಿಲ್ಲ, ಅದು ಆರ್ಡರ್ ಕೊಟ್ಟಿದ್ದಾಳಂತೆ. ಸೊ ತಗೋಬರ್ಬೇಕು. ಅಲ್ಲಿ ಬರೋ ತನಕ ಇವಳು ಹಂಗೆ ಇವಳು ಲಿಪ್ಸ್ಟಿಕ್ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾಳೆ ನಂತರ. ಸೊ ರೆಡಿ ಆಗಿದ್ದೀವಿ, ಇವಾಗ ಅಲ್ಲಿಗೆ ಹೋಗ್ಬೇಕು. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ನಮ್ಮಮ್ಮ ಅಂತೂ ಯಾವಾಗಲೂ ಲೇಟು. ಎಲ್ಲಾದ್ರೂ ಹೋಗ್ಬಿಡ್ತಾರೆ, ಬರೋದು ಲೇಟ್ ಮಾಡ್ಬಿಡ್ತಾರೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಹೊರಡ್ತಾರೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಫ್ರೆಂಡ್ಸ್, ನಾನು ಸ್ಯಾರಿ ಹಾಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಗೊತ್ತಾಗ್ತಿದೆ. ಫುಲ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದಕ್ಕೆ ನನಗೆ ಇವಾಗ ಯಾರೂ ಸದ್ಯಕ್ಕಿಲ್ಲ. ಆ್ಯಂಡ್ ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಮಾಡೋಷ್ಟು ಪೇಷನ್ಸ್ ಇಲ್ಲ. ಬಿಕಾಸ್ ಲೇಟ್ ಆಗಿಬಿಟ್ಟಿದೆ. ಏನೂ ಗೊತ್ತಿಲ್ಲ, ಎಷ್ಟೇ ಬೇಗ ರೆಡಿ ಆಗೋಣ ಅಂತಂದ್ರೂ ಕೂಡ ಲೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಹೊರಟಿದ್ದೀವಿ. ಆದರೆ ಮನೆಗೆ ಬಂದಮೇಲೆ ನಾನು ನನ್ನ ಔಟ್ಲುಕ್ನ ತೋರಿಸ್ತೀನಿ. ಫುಲ್ಲು ವೆಯ್ಟ್ ಮಾಡ್ತೀರಿ ಫ್ರೆಂಡ್ಸ್. ಹೊರಟ್ವಿ. ಸೊ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ವೆಯ್ಟ್ ಮಾಡ್ತೀರಿ ಆ್ಯಸ್ ಯೂಶುವಲ್, ಮೈ ಕ್ರೈಮ್ ಪಾರ್ಟ್ನರ್. ಸೊ ಎಲ್ಲರೂ ಆಲ್ಮೋಸ್ಟ್ ಹೊರಟಿದ್ದೀವಿ ಇವಾಗ. ಸೊ ಹೋಗಿದ್ದೆ, ಅಲ್ಲಿ ಏನೇನಾಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೇಮ್ ಹಾಯ್ ಮಾಡಿ ಎಲ್ಲರೂ. ಸೊ ಎಲ್ಲರೂ ಹೊರಟಿದ್ದೀವಿ. ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲ ಮುಂದೆ ಹೋಗಿದ್ದಾರೆ ಆಲ್ರೆಡಿ. ನಾವು ಸ್ವಲ್ಪ ಲೇಟ್ ಆಗಿಬಿಡ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಫೈನಲಿ ನಾವು ಫ್ಯಾಮಿಲಿ ಒಟ್ಟಿಗೆ ದೇವ್ರ ಹತ್ರ ಬಂದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತಾಯಿನ ಎಷ್ಟು ವಿಜೃಂಭಣೆಯಿಂದ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಇಡೀ ಊರಿನ ಜನನೇ ಅಲ್ಲಿ ಗ್ಯಾದರ್ ಆಗಿರ್ತಾರೆ ಫ್ರೆಂಡ್ಸ್. ಆ್ಯಂಡ್ ಸಖತ್ತು ಕುಣಿದು ಕುಪ್ಪಳಿಸಿ ಮೋಜು ಮಸ್ತಿ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ತುಂಬ ಖುಷಿಯಿಂದ ತಾಯಿನ ಕಳಿಸ್ಕೊಡ್ತಾರೆ. ಆ್ಯಂಡ್ ಈ ಗ್ರೂಪಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ನನಗೂ ಕೂಡ ಡ್ಯಾನ್ಸ್ ಮಾಡಬೇಕು ಅನ್ನೋ ಅಷ್ಟೇ ಖುಷಿ ಆಗ್ತಾಯಿತ್ತು. ಬಟ್ ಏನು ಮಾಡ್ತೀರಾ, ನಮ್ಮ ಫ್ಯಾಮಿಲಿ ಅವ್ರು ಬಿಟ್ಟಿಲ್ಲ. ಬಟ್ ಇಟ್ಸ್ ಓಕೆ. ಅದನ್ನೆಲ್ಲ ನೋಡಿಕೊಂಡು ನಾನು ನನ್ನ ಮೂಮೆಂಟ್ನ ನಾನು ಚೆರಿಷ್ ಮಾಡಿಕೊಂಡೆ. ಐ ಫೀಲ್ ವೆರಿ ಹ್ಯಾಪಿ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು, ಇವರು ನಮ್ಮ ತಾತ, ನಮ್ಮ ವಂಶದ ಹಿರಿತಲೆ, ನಮ್ಮ ಸ್ವಂತ ತಾತ ಇದ್ದಾರಲ್ಲ, ಅವರಿಗೆ ತಮ್ಮ ಆಗಬೇಕು ಇವರು ಕೂಡ ಅಷ್ಟೇ ಫುಲ್ ಹ್ಯಾಪಿ ಆಗಿದ್ರು. ಆ್ಯಕ್ಚುಲಿ ನಾನಿಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದೀನಿ. ಬಟ್ ಅಲ್ಲಿ ನಿಜವಾಗ್ಲೂ DJ ಸೌಂಡು ಆ್ಯಂಡ್ ಅಲ್ಲಿ ಅವರು ಸೆಲೆಕ್ಟ್ ಮಾಡಿಕೊಂಡು ಹಾಕ್ತಾ ಇದ್ವಂಥ ಸಾಂಗ್ಸ್ಗಳನ್ನು ಕೇಳ್ಕೊಂಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಆ ಜಾತ್ರೆ ಸಂಭ್ರಮನ ಏನಂತ ಹೇಳ್ಕೊಂಡು ನೀವೇ ಪರ್ಸ್ನಲಿ ಫೀಲ್ ಮಾಡ್ತಾಯಿದ್ರಿ. ಬಟ್ ಇಲ್ಲಿ ಡ್ಯೂ ಟು ಕಾಪಿರೈಟ್ ಇಶ್ಯೂಸ್ ನಾನು ಅದನ್ನು ಪ್ಲೇ ಮಾಡೋದಕ್ಕಾಗೋದಿಲ್ಲ.
ಐ ಹೋಪ್ ಯು ಗೈಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಆ್ಯಂಡ್ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ಆಲ್ಮೋಸ್ಟ್ ಹಳ್ಳಿ ಕಡೆ ಯಾರು ಊರ ಹಬ್ಬ ಅಥವಾ ಹಳ್ಳಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀರಾ ನೋಡಿ, ಅವ್ರಿಗೆಲ್ರಿಗೂ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಯಾವುದೇ ಮೂಲೆಗೆ ಹೋಗಿದ್ರು ಕೂಡ ಕೆಲಸ ಕಾರ್ಯ ಅಂದ್ಕೊಂಡು ಆ ಥರ ಪ್ರತಿಯೊಬ್ಬರು ಕೂಡ ಮತ್ತೆ ತಮ್ಮ ತಮ್ಮ ಸ್ವಂತ ಊರುಗಳಿಗೆ ಬಂದುಬಿಟ್ಟು ಈ ಥರ ಹಬ್ಬಗಳಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಎಕ್ಸ್ಪೀರಿಯನ್ಸೇ ಎಕ್ಸಲೆಂಟ್ ಆಗಿರುತ್ತೆ. ಸೊ ಈ ಸರಿನೂ ಅಷ್ಟೇ ತುಂಬ ಜನ ಬಂದಿದ್ದರು ಆಚೆ ಕಡೆಯಿಂದ. ಆ್ಯಂಡ್ ನಮ್ಮ ಊರವರು ಪ್ರತಿಯೊಬ್ಬರು ಸೇರಿಕೊಂಡು ತುಂಬ ವಿಜೃಂಭಣೆಯಿಂದನೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು. ಯೂಶಲಿ ಇದೇ ಥರನೇ ಇರುತ್ತೆ ಗಾಯ್ಸ್, ಪ್ರತಿ 2 ವರ್ಷಕ್ಕೊಮ್ಮೆ ನಮ್ಮೂರಲ್ಲಿ ಮಾರಿ ಹಬ್ಬ ಸೆಲೆಬ್ರೇಷನ್ ಏನಿರುತ್ತೆ ಅಲ್ವಾ, ಇದೇ ಥರ ಇರುತ್ತೆ. ಆ್ಯಂಡ್ ಇಯರ್ ಟು ಇಯರ್ ಇನ್ನೂ ಇಂಪ್ರೊವೈಸೇಷನ್ನೇ ಕಂಡು ಬರುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಜಾತ್ರೆ ಅಡ್ಡಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಜಾತ್ರೆಯಲ್ಲೂ ಕೂಡ ಅಷ್ಟೇ ಒಳ್ಳೆ ಐಟಮ್ಸ್ ಬಂದಿತ್ತು. ತುಂಬ ಜಾತ್ರೆ ಐಟಮ್ಸ್ ಹಾಕಿರಲಿಲ್ಲ, ಲಿಮಿಟೆಡ್ ಇದ್ದರೂ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ಮಕ್ಕಳು ಕೂಡ ಒಂದಷ್ಟು ಆಟ ಸಾಮಾನು ಎಲ್ಲ ತೊಗೊಂಡ್ರು. ನಾನು ನಮ್ಮ ಅಕ್ಕನೂ ಕೂಡ ಒಂದಷ್ಟು ಬ್ಯಾಂಗಲ್ಸ್ ಕಲೆಕ್ಷನ್ಸ್ ನೋಡಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ ಜಾತ್ರೆ ಎಲ್ಲ ಅಡ್ಡಾಡಿಕೊಂಡು ದೇವ್ರದ್ದು ತಾಯಿ ದರ್ಶನನೂ ಕೂಡ ತುಂಬ ಕಣ್ತುಂಬ ಮಾಡಿಕೊಂಡು, ಆ್ಯಂಡ್ ಪ್ರತಿಯೊಬ್ಬರು ಸಿಕ್ಕಿದ್ರು ನಮಗೆ, ಅಂದರೆ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ಕೆಲವರು ರಿಲೇಟಿವ್ಸು, ಅವರೊಟ್ಟಿಗೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಈ ರೀತಿ ತುಂಬ ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಮತ್ತೆ 2 ವರ್ಷ ಕಾಯಬೇಕು ನಾವು ಈ ಹಬ್ಬಕ್ಕೋಸ್ಕರ. ನಿಜವಾಗ್ಲೂ ಹೇಳ್ತೀನಿ, ಹೆಂಗೆ ಬಂದು ಹೆಂಗೆ ಹೋಯ್ತು ಹಬ್ಬ ಅಂತಂದರೆ, ಯಪ್ಪ ನಿಜವಾಗ್ಲೂ ಟೈಮ್ ಅನ್ನೋದು ಎಷ್ಟು ಪ್ರೀಷಿಯಸ್ ಅಲ್ವಾ ಅಂತ ಇಂಥ ಟೈಮಲ್ಲಿ ಗೊತ್ತಾಗುತ್ತೆ ನಮಗೆ. ಸಕ್ಕತ್ತಾಗಿತ್ತು. ಮತ್ತು ಫ್ರೆಂಡ್ಸ್ ಐಸ್ ತಿನ್ನಕ್ಕೆ ಬಂದಿದ್ದೀವಿ. ಐಸ್ ಜಾತ್ರೆ ಐಸ್ ತಿಂತಾ ಇದ್ದೀವಿ. ಜಾತ್ರೆ ಐಸ್ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸು. ಈ ತಿಂಡಿ ಪೋತಿ ನೋಡಿ ಆಗಲೇ ತಿಂತಾ ಇದ್ದಾಳೆ. ಇವಳೇ ರೇಟ್ ಕೊಡೋದು ನನಗೆ ತಿನ್ನೋದ ಚೆನ್ನಾಗಿದೆ ಒಟ್ಟು ಜಾತ್ರೆ. ನಮ್ಮಮ್ಮ ನೋಡಿ, ಅಮ್ಮ ಯಾವ್ದಮ್ಮ ನಿಂದು? ಯಾವ್ದಮ್ಮ ನಿಂದು? ತೋರ್ಸೋದನ್ನ ಕಪ್ಪೈಸು. ಈ ನಮ್ಮ ಮೋಟು ನೋಡಿ ಯಾವ್ದಮ್ಮ ಇದು? ಬಾದಾಮ್ ಕಬ್ಬಿನಾಲು ಹೊಡೆದು. ನಮ್ದೆಲ್ರದು ಕೋನ್ ಐಸು, ಬಟರ್ ಸ್ಕಾಚ್. ಚೆನ್ನಾಗಿದೆ. ತಿನ್ಕೊಂಡು ಇವಾಗ ಮನೆಗೆ ಹೋಗೋದು. ಆಲ್ಮೋಸ್ಟ್ ಜಾತ್ರೆ ಮುಗೀತು, ಚೆನ್ನಾಗಿತ್ತು. ಅವ್ರು ಆಗಲೇ ತಗೊಂಡಿದ್ದಾರೆ, ನಮ್ಗೆ ಕೊಡ್ಬೇಕು. ಫ್ರೆಂಡ್ಸ್ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈಗ ತಾನೆ. ಸಕ್ಕತ್ತಾಗಿತ್ತು ಮಾತ್ರ ಜಾತ್ರೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕೇಳ್ಬೇಕಾ? ಬಿಕಾಸ್ ನನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸಖತ್ತು ಡ್ಯಾನ್ಸು, ಮೋಜು ಮಸ್ತಿ, ವಾವ್, ದ ಫೀಲ್ ಲೈಕ್ ಹೆವೆನ್ ಅಂತಾನೆ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು ಮಾತ್ರ. ಅಂಡ್ ನಮ್ಮ ಅಕ್ಕ ಅಂತೂ ತೇಲ್ತಾ ಇದ್ದಾಳೆ. ಬಿಕಾಸ್ ಅಲ್ಲಿ ಏನ್ ಗೊತ್ತಾ, DJ ಸೌಂಡಿಗೆ ನಮಗೂ ಕೂಡ ಡ್ಯಾನ್ಸ್ ಮಾಡೋಣ ಅನ್ನೋಷ್ಟು ಖುಷಿ, ಕ್ರೇಜ್. ಎಲ್ಲರೂ ಮಾಡ್ತಿದ್ರು, ಬಟ್ ಆದ್ರೆ ನಮಗೆ ಮಾಡಲ್ಲ. ನಂಗೆ ಇಷ್ಟ ಆಗುತ್ತೆ, ಬಟ್ ಇವ್ರು ಬಿಡಲ್ಲ. ನಿಂತ್ಕೊಂಡು ಮಾತ್ರ ಎಂಜಾಯ್ ಮಾಡ್ತೀವಿ, ಎಂಜಾಯ್ ಮಾಡ್ತಾರೆ ಅಷ್ಟೇನೆ. ಆಮೇಲೆ ಅಮ್ಮನೂ ಕೂಡ ಬೇಡ ಮಾಡ್ಬೇಡ, ಪಬ್ಲಿಕ್ ಅಲ್ಲೆಲ್ಲ ಮಾಡ್ಬೇಡ ಅಂತಂದ್ರು. ಸೊ ಹಾಗಾಗಿ ಏನು ಮಾಡೋಣ, ಇಷ್ಟ ಇಲ್ಲ ಆ ಥರ ಎಲ್ಲ ಪಬ್ಲಿಕ್. ಅಂಡ್ ಇನ್ನೊಂದೇನಂದ್ರೆ ನನಗೆ ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಡ್ಯಾನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಕಾರಣ ನನಗೆ ಏನಾಗ್ಬಿಡುತ್ತೆ ಅಂದ್ರೆ, ಎಲ್ಲೇ ಮ್ಯೂಸಿಕ್ಸ್ ಕೇಳಿ ಅದು ಒಂಥರ ಸ್ಟೆಪ್ ಹಾಕೋಣ ಅನ್ನೋಷ್ಟು ಫೀಲ್ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ಹೈಡ್ ಮಾಡ್ಕೊಂಡೆ. ಬಟ್ ತುಂಬಾ ಖುಷಿಯಾಗಿತ್ತು ಮಾತ್ರ ಇವತ್ತಿನ ದಿನ. ಅಮ್ಮ ಹೇಗಿತ್ತಮ್ಮ ಹಬ್ಬ ಎಲ್ಲ? ಸೂಪರ್ ಅಲ್ಟಿಮೇಟ್. ಮತ್ತೆ 2 years ಮತ್ತೆ ಹೌದು. ಏನ್ ಗೊತ್ತಾ, 2 ವರ್ಷ ಹೆಂಗ್ ಮುಗೀತಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. 2 ವರ್ಷ ಈಗ ಮುಗ್ದೇ ಹೋಯ್ತು, ಮತ್ತೆ 2 ವರ್ಷ ಕಾಯ್ಬೇಕು ನಾವು ಈ ಹಬ್ಬಕ್ಕೋಸ್ಕರ. ಬಟ್ ತುಂಬಾ ಜನ ಫ್ರೆಂಡ್ಸ್ ಸಿಕ್ಕಿದ್ರು, ಫ್ಯಾಮಿಲಿ ಸಿಕ್ಕಿದ್ರು ಈ ಹಬ್ಬದಲ್ಲಿ. ಸಖತ್ ಖುಷಿ ಆಯ್ತು ಮಾತ್ರ ನಿಜವಾಗ್ಲೂ. ಎಲ್ರು ಬಂದು ಅವರೇ ಬಂದು ಮಾತಾಡ್ತಿದ್ರು. ಹೌದೌದು, ಎಲ್ಲರೂ ರೆಕಗ್ನೈಸ್ ಮಾಡ್ಕೊಂಡು ಬಂದು ಮಾತಾಡ್ಸ್ಕೊಂಡು ಸಖತ್ತು ಚೆನ್ನಾಗಿತ್ತು ಮಾತ್ರ ನಿಜವಾಗ್ಲೂ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ ಮಾತ್ರ. ಅಂಡ್ ನಾ ಹೆಂಗ್ ಕಾಣಿಸ್ತಿದ್ದೀನಿ? ನಮ್ಮಮ್ಮ ಅಂತೂ ತುಂಬಾ ಕಾಂಪ್ಲಿಮೆಂಟ್. ಕಲರ್ ಮಾತ್ರ ಅಲ್ಟಿಮೇಟ್ ಇದೆ, ಬಟ್ ಆದ್ರೆ ಫೋಟೋ ಲುಕ್ ಅಲ್ಲ ಅನಿಸ್ತಿದೆ ಅಷ್ಟೇ. ಡೈರೆಕ್ಟ್ ಲುಕ್ ಮಾತ್ರ ಸೂಪರ್ ಆಗಿದೆ ಮಾತ್ರ. ಫೋಟೋ ಸೂಪರ್. ನನ್ನ ಸೆಲೆಕ್ಷನ್ ಸೂಪರ್. ಸೊ ನಮ್ಮಮ್ಮ ತುಂಬಾ ಸಲ ಹೇಳಿದ್ರು ಒಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ನಮ್ಮ ಹುಡುಗ ನೋಡಿ ಫುಲ್ ಕುಣಿದು ಸಖತ್ ಟೈರ್ಡ್ ಆಗ್ಬಿಟ್ಟಿದ್ದಾನೆ. ಇದೆಲ್ಲ 7up ಮತ್ತೆ ಮೆರಿಂಡಾ ಮಹಿಮೆ. ಇಲ್ಲಿ ನೋಡಿ ಫೇಸ್ ಎಲ್ಲ ಫುಲ್ ರೆಡ್ ಆಗ್ಬಿಟ್ಟಿದೆ. ಚೆನ್ನಾಗಿತ್ತೇನೋ? ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಾ? ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಾ? ಎಂಜಾಯ್ ಮಾಡ್ದ? ನಾಳೆದು ಸ್ಕೂಲು ಅಲ್ಲ, ನಾಡಿದ್ದು ಸ್ಕೂಲು. ಬಟ್ ಎಕ್ಸಲೆಂಟ್ ಆಗಿತ್ತು. 2 years ಮತ್ತೆ ಕಾಯ್ಬೇಕು ಇದಕ್ಕೆಲ್ಲ ಎಂಜಾಯ್ಮೆಂಟ್. ಈ ಹಬ್ಬ ಕಾಯ್ಬೇಕು. ಬೇಜಾರಾಗ್ತಿದೆಯಲ್ಲ? ಈಗ ಹಬ್ಬ ಮುಗೀತು ಅಂತ ಬೇಜಾರಾಗ್ತಿದೆ. ಬಟ್ ಸೆಲೆಬ್ರೇಟ್ ಮಾಡಿದೆಲ್ಲ ಖುಷಿ ಆಯ್ತಲ್ವಾ? ತುಂಬಾ ಚೆನ್ನಾಗಿತ್ತು ಮಾತ್ರ. ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನಮ್ಮ ಹುಡುಗರಂತೂ ಸಿಕ್ಕಾಪಟ್ಟೆ ಕೊಡಿದ್ರು. ಬಟ್ ಏನಂದ್ರೆ ಆ ಕ್ರೌಡ್ ಅಲ್ಲಿ ನಾನು ಹೈಲೈಟ್ ಮಾಡಕ್ ಆಗ್ಲಿಲ್ಲ, ಒಬ್ಬೊಬ್ರು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬಟ್ ಆದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇದ್ರಲ್ಲಿ ಹೈಲೈಟ್ ಮಾಡಕ್ ಆಗ್ಲಿಲ್ಲ. ಒಂದ್ ನಿಮಿಷ ಬಾಯ್ ಏನಾಗಲ್ಲ.
ಸೊ ಹುಡುಗರೆಲ್ಲ ಫುಲ್ ನೆಂದೋಗ್ಬಿಟ್ಟಿದ್ದಾರೆ 7 ಅಪ್ ಮಿರಿಂಡಾ ಮಹಿಮೆ. ಸೊ ಹಾಗಾಗಿ ಅವರು ಹಂಚ್ಕೋತಾ ಇದ್ದಾರೆ. ಆ್ಯಂಡ್ ನಮ್ಮ ಚಿಂಟು ಅಂತೂ ಪಾಪ ಬರೀ ಮೈಯಲ್ಲಿದ್ದಾನೆ, ಅದಕ್ಕೆ ಶರ್ಟ್ ಹಾಕೊಂತಿದ್ದಾರೆ. ಅದಕ್ಕೆ ಬರ್ತಿಲ್ಲ ಅವನು. ನೋಡು ರಿಮೋಟ್ ಹೆಂಗತ್ತದ ನೋಡ್ರಿ. ನೋಡೋ ಅವಳು ತುಂಬಾ ಇದ್ದಿದ್ದಾಳೆ ತಡಿಮ ಸುಸುಮದು ಮೊಟ್ಟು ಚಿನ್ನು ಇರು. ಆಕ್ಚುಲಿ ನಮ್ಮ ಸೊಸೆ ಮತ್ತು ಎಲ್ರಿಗೂ ಪಪ್ಪಿ ಶೇಮ್ ಅಂತಿದ್ದಾಳೆ. ಸೊ ಇಷ್ಟ ಆಯ್ತಾ ಮಾರಿ ಹಬ್ಬ? ತುಂಬಾ ಇಷ್ಟ ಆಯ್ತು. ಸಖತ್ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನಾವು ಹುಡುಗಿಯರೇನು ಮಾಡೋಕ್ಕಾಗಲಿಲ್ಲ, ಹುಡುಗರಂತೂ ಕುಣಿದು ಕುಪ್ಪಳಿಸಿದ್ರು ಮಾತ್ರ. ಆ್ಯಂಡ್ ತಾಯಿ ದರ್ಶನನೂ ಸೂಪರ್ ಆಗಾಯ್ತು. ಆ್ಯಂಡ್ ಮೆರವಣಿಗೆನೂ ತುಂಬಾ ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಿ ಅಮ್ಮನ ಕಳಿಸ್ಕೊಟ್ವಿ. ಆ್ಯಂಡ್ ಇವಾಗ ಮನೆಗೆ ಬಂದ್ವಿ. ಇವರೆಲ್ಲ ಇನ್ನೂ ತುಂಬ ಫ್ರೆಶ್ ಅಪ್ ಆಗಬೇಕು, ಯಾಕಂದ್ರೆ ಫುಲ್ ಮೈಯೆಲ್ಲ ಫುಲ್ ಅಂಟಾಗ್ಬಿಟ್ಟಿದೆ ಇವರಿಗೆ. ಯಾಕಂದ್ರೆ 7 ಅಪ್ ಮತ್ತೆ ಮಿರಿಂಡಾ ಮಹಿಮೆ. ಸೊ ಹಾಗಾಗಿ ಫುಲ್ ಅಂಟಾಗ್ಬಿಟ್ಟಿದೆ. ಸ್ನಾನಕ್ಕೆ ಹೋಗ್ಬೇಕಾಯ್ತು. ಚೆನ್ನಾಗಿತ್ತಾ? ಆರ್ ಯು ಹ್ಯಾಪಿ? ಎಸ್, ಈಸ್ ವೆರಿ ಮಚ್ ಹ್ಯಾಪಿ. ಇವನಷ್ಟೇ ಅಲ್ಲ, ಮನೆ ಮಕ್ಕಳು ಎಲ್ಲರೂ ಕೂಡ ಹ್ಯಾಪಿ. ನಮ್ಮ ಸೊಸೆ ಮುದ್ದೂ ತುಂಬ ಹ್ಯಾಪಿ. ಹಬ್ಬ ಚೆನ್ನಾಗಾಯ್ತು ಫ್ರೆಂಡ್ಸ್. 2025 ಈ ಮಾರಿ ಹಬ್ಬ ಸಕ್ಕತ್ತಾಗಾಯ್ತು. ಸೊ ಎಲ್ಲರೂ ಬಿಸಿ, ಎಲ್ಲರೂ ಹೋಗ್ಬಿಟ್ರು. ಸೊ ಇವಾಗ ನಾನು ಒಬ್ಳೇ ಫ್ರೀ, ನಾನು ಒಬ್ಳೇ ನಿಮ್ಮ ಜೊತೆ ಮಾತಾಡಬೇಕು. ಜಾತ್ರೆ ಅಂತ ಬಂದಾಗ ಡೆಫಿನೆಟ್ಲಿ ಹುಡುಗಿಯರು ಎಲ್ಲರೂ ಕೂಡ ಅಲಂಕಾರ ಪ್ರಿಯರೇ ಆಗಿರ್ತಾರೆ. ಎಲ್ಲರೂ ಕೂಡ ಸಖತ್ತು ಸ್ಯಾರಿಯಿಂದ ಮೇಕಪ್ ಇಂದ ಸಖತ್ತು ಕಂಗೊಳಿಸ್ತಾ ಇದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮಾರಿ ಹಬ್ಬ, 2025 ಮಾರಿ ಹಬ್ಬ. ಅಂಡ್ ನಾನು ತುಂಬಾ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು. ನನ್ನ ಒಂದು ಔಟ್ಲುಕ್ ಹೇಗಿತ್ತು ಅಂತಾನು ಕೂಡ ನನಗೆ ಕಮೆಂಟ್ ಮಾಡಿ ಆಯ್ತಾ. ಅಂಡ್ ಇನ್ನೇನು ಹೇಳೋದು ಹಬ್ಬದ ಬಗ್ಗೆ, ಆಲ್ಮೋಸ್ಟ್ ಮುಗೀತು. ಸಖತ್ DJ ಸೌಂಡ್ ಆಚೆ ಇಲ್ಲ. ಏನಾದ್ರೂ ಎಕ್ಸ್ಟ್ರಾ ಆಡಿಯೋ ಎಲ್ಲ ಬರ್ತಾ ಇದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ಸೊ ನನ್ನ ಮಾತಷ್ಟೇ ಕಾನ್ಸಂಟ್ರೇಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್. 2025 ಮಾರಿ ಹಬ್ಬ ತುಂಬಾ ಚೆನ್ನಾಗಿತ್ತು. ಅಂಡ್ ಮಾರಮ್ಮನು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಂಗೊಳಿಸ್ತಾ ಇದ್ರು. ನನಗಂತೂ ತುಂಬಾ ಮನಸ್ಸಿಗೆ ಸಮಾಧಾನ ಆಯ್ತು ಮಾರಮ್ಮನ್ ನೋಡಿ. ತಾಯಿ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ ಆಶಿಸ್ತೀನಿ. ಅಂಡ್ ಎಲ್ಲರಿಗೂ ಕೂಡ ಈ ಮಾರಿ ಹಬ್ಬದ ಪ್ರಯುಕ್ತ ನಾನು ಒಳ್ಳೇದಾಗಲಿ ಅಂತಾನೆ ನಾನು ಬಯಸ್ತೀನಿ. ಪ್ಲೀಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ಇಷ್ಟ ಆಗಿತ್ತು. ಇವಾಗ ಇನ್ನೇನಿಲ್ಲ, ಡ್ರೆಸ್ ಚೇಂಜ್ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು, ಆ್ಯಂಡ್ ಊಟ ಮಾಡಿ ಮಲ್ಕೋಬೇಕು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ ಬರ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ, ಲವ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಚಟಾ ಬಾಯ್. ಸೊ ಹಬ್ಬ ಅಂತ ಅಂದಮೇಲೆ ಇದರಲ್ಲಿ ನಮಗೆ ಫೋಟೋ ಸೆಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ನಾವು ಏನೇ ಆಗಲಿ ನಾವು ಫೋಟೋಸ್ನ ತೊಗೋತೀವಿ. ಅದೊಂಥರ ನಮಗೆ ಮನಸ್ಸಿಗೆ ಖುಷಿ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಕುತ್ಕೊಂಡು ಹಬ್ಬದ ಮೂಮೆಂಟನ್ನು ಚೆರಿಷ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಫೋಟೋಸ್ ತಗೊಳ್ಳೋದ್ರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಆ್ಯಂಡ್ ಇವಳನ್ನ ನೋಡಿ, ಇವಳಿಗೆ ಈ ರೀತಿ ಸುತ್ತಿಸೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಸೊ ಯಾವಾಗಲೂ ಬಂದುಬಿಟ್ಟು ಈ ರೀತಿ ಸುತ್ತಿಸು ಅಂತ ಹೇಳ್ತಿರ್ತಾಳೆ. ಸೊ ಇವತ್ತು ಕೂಡ ಅಷ್ಟೇ ಚೆನ್ನಾಗೇ ಈ ಥರ ಆಟ ಆಡಿಕೊಂಡು ಇವಳೊಟ್ಟಿಗೆ ನಾನು ಡೇನ ಕಳೆದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ಹ್ಯಾಪಿ ಮೂಮೆಂಟ್.